ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ನಾನು ಮಾತಾಡ್ತಿರೋ ಒಂದು ವಿಷಯ ಒಂದು ಆರೋಗ್ಯದ ಬಗ್ಗೆ ಆಗಿರುತ್ತೆ ಸ್ನೇಹಿತರೆ. ಅದು ಏನು ಅಂತ ಹೇಳಿದ್ರೆ, ನಾವು ದಿನನಿತ್ಯ ಯೂಸ್ ಮಾಡುವಂತಹ ಒಂದು ಎಲೆ, ಅಂದರೆ ಯಾರೆಲ್ಲ ಕೆಲವರು ಯೂಸ್ ಮಾಡಲ್ಲ, ಕೆಲವರು ಯೂಸ್ ಮಾಡ್ತಾರೆ. ಆ ಎಲೆಯಲ್ಲಿ ಒಂದು ಹಲವು ರೋಗಗಳನ್ನ ಒಳಗೊಂಡಿರುವಂತಹ ಒಂದು ಮದ್ದಿದೆ ಅಂತ ಹೇಳ್ತಾರೆ. ಅದು ಯಾವ ಎಲೆ ಅಂತ ಹೇಳಿದ್ರೆ, ಹೌದು ಸ್ನೇಹಿತರೆ, ಅದು ನುಗ್ಗೆ ಎಲೆ ಅಂತ ಹೇಳಿದರೆ ನುಗ್ಗೆ ಸೊಪ್ಪು, ಆರೋಗ್ಯದ ಸೆಲೆ. ಇವಾಗ ನುಗ್ಗೆ ಎಲೆನೂ ಕೂಡ ತುಂಬ ಜನ ಬೆಳೆಸ್ತಾರೆ, ಮತ್ತು ನುಗ್ಗೆ ಸೊಪ್ಪನ್ನು ತುಂಬ ಜನ ಬೆಳೆಸ್ತಾರೆ. ಅದರಿಂದ ಆಗುವಂಥ ಆರೋಗ್ಯದ ಪ್ರಯೋಜನಗಳೇನು, ಏನಕ್ಕಾಗಿ ನುಗ್ಗೆ ಸೊಪ್ಪನ್ನ ಹೆಚ್ಚಾಗಿ ಬಳಸಬೇಕು, ಆ ನುಗ್ಗೆ ಸೊಪ್ಪಲ್ಲಿ ಯಾವ ಕಂಟೆಂಟ್ ನಮ್ಮ ಬಾಡಿಗೆ ಒಳ್ಳೆಯದಾಗುವಂಥದ್ದು ಇದೆ. ಹಾಗಾಗಿ ಅದ್ರದ್ದು ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ಆಗುವಂತಹ ಕೆಲವೊಂದು ಉಪಯೋಗಗಳನ್ನ ಕೂಡ ನಾವು ತಿಳ್ಕೊಂಡು ಬರೋಣ. ಮತ್ತು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮುಂದೆ ಬರುವಂತಹ ವಿಡಿಯೋ ಬಗ್ಗೆ ತಿಳ್ಕೊಳ್ಬಹುದು. ಮತ್ತು ವಿಡಿಯೋನ ಎಲ್ಲೂ ಸ್ಟಾಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡೋ ಮುಖಾಂತರ ನೀವು ಇದ್ರ ಬಗ್ಗೆ ತಿಳ್ಕೊಬೋದು. ಈ ಒಂದು ಸೊಪ್ಪಿಂದ ಆಗುವಂತಹ ಪ್ರಯೋಜನಗಳೇನು ಮತ್ತು ಆರೋಗ್ಯದ ಲಾಭಗಳೇನು ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು ಎಲೆ ನಮಗೆ ಎಷ್ಟು ಪ್ರಮುಖವಾಗಿದೆ ಅಂದರೆ ಸ್ನೇಹಿತರೆ, ಈ ಎಲೆ ಒಂದು ರುಚಿಯಾದ ಒಂದು ನುಗ್ಗೆಕಾಯಿಗಳಿಗೆ ಮನಸ್ಸೋಲ್ದವರೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಈ ಎಲೆಯಿಂದ ತುಂಬ ಪ್ರಯೋಜನಗಳಿದೆ. ಅಂದರೆ ಈ ಒಂದು ನುಗ್ಗೆಕಾಯಿ ಎಲೆಯಲ್ಲಿ ನಾವು ಸೊಪ್ಪನ್ನು ಕೂಡ ನಾವು ಫ್ರೈ ಮಾಡಿ ಅದರ ಸೊಪ್ಪಿನ ಪಲ್ಯ ಮಾಡು ತಿನ್ಬೋದು, ಮತ್ತು ಸಾಂಬಾರ್ಗೂ ಬಳಸ್ಬೋದು. ಮತ್ತು ಆ ಒಂದು ನುಗ್ಗೆಕಾಯಿ ಮರದಿಂದ ನಮಗೆ ಒಂದು ವೆಜಿಟೇಬಲ್, ಅಂದರೆ ಒಂದು ನುಗ್ಗೆಕಾಯಿ ಡ್ರಮ್ ಸ್ಟಿಕ್ ಅನ್ನೋ ಒಂದು ನುಗ್ಗೆಕಾಯಿನೂ ಕೂಡ ನಾವು ಪಡ್ಕೊಬಹುದು. ಆದರೆ ನುಗ್ಗೆಕಾಯಿ ಜನ ಪ್ರಶಸ್ತಿ ಕೊಟ್ಟಷ್ಟು ಅದರ ಹೂವು ಮತ್ತು ಸೊಪ್ಪುಗಳಿಗೆ ಯಾರೂ ಕೊಡೋಲ್ಲ. ಬಟ್ ಆದರೆ ಅದರಲ್ಲಿ ತುಂಬ ಒಂದು ಒಳ್ಳೆ ಆರೋಗ್ಯಕರವಾದ ಒಳ್ಳೆ ಸೊಪ್ಪದು. ಆದರೆ ಇತ್ತೀಚಿನ ಈ ಸೊಪ್ಪಿನ ಬಗ್ಗೆ ಹಲವು ರೀತಿ ಹೆಚ್ಚಾಗಿ ಆರೋಗ್ಯ ಮತ್ತು ಲಾಭಗಳನ್ನ ಪಡ್ಕೊಳ್ತಾ ಇದ್ದಾರೆ ಜನಗಳು. ಅದೇ ಕಾರಣಕ್ಕೆ ಮಾರ್ಕೆಟ್ಗಳಲ್ಲೂ ಈ ಸೊಪ್ಪಿನ ಮಾರಾಟ ಸ್ವಲ್ಪ ಹೆಚ್ಚಾಗಿ ಆರಂಭವಾಗಿದೆ. ಮತ್ತು ಅಂದಹಾಗೆ ಈ ಒಂದು ಸೊಪ್ಪಿಂದ ನುಗ್ಗೆಕಾಯಿಯಂತೆ ಅದರ ಸೊಪ್ಪಲ್ಲೂ ಕೂಡ ಆರೋಗ್ಯದ ಗುಣಗಳಿದೆ. ಇವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾರ್ಕೆಟಲ್ಲಿ ಸಿಗುವಂತಹ ಡ್ರಮ್ ಸ್ಟಿಕ್ ಅಂತ ಹೇಳಿದರೆ ನುಗ್ಗೆಕಾಯಿ ಹೇಗೆ ಸಿಗ್ತಾ ಇದೆಯೋ ಅದೇ ಥರ ಮಾರ್ಕೆಟ್ಗಳಲ್ಲಿ ನುಗ್ಗೆ ಸೊಪ್ಪು ಕೂಡ ಸಿಗ್ತಾ ಇದೆ. ಹಾಗಾದರೆ ಈ ಒಂದು ಸೊಪ್ಪಿನಿಂದ ಆಗುವಂತಹ ಪ್ರಯೋಜನ ಏನು, ಯಾಕೆ ಜನ ಇದನ್ನು ಹೆಚ್ಚಾಗಿ ಬಳಸ್ತಿದ್ದಾರೆ, ಮತ್ತು ಮಾರ್ಕೆಟಲ್ಲಿ ಇದಕ್ಕೆ ರೈಟ್ ಕೂಡ ಹೇಗೆ ಜಾಸ್ತಿ ಆಗಿದೆ, ಈ ಒಂದು ಸೊಪ್ಪನ್ನು ಯಾವ ರೀತಿ ನಾವು ಬಳಸ್ಬೋದು ಅಂತೆಲ್ಲ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಈ ಸೊಪ್ಪಲ್ಲಿ ಕೊಳವಿರೊಂದು ಆರೋಗ್ಯ ಗುಣಗಳಿದೆ ಸ್ನೇಹಿತರೆ. ಮೊರಿಂಗಾ ಒಲಿಫೇರಾ ಅಂತ ಕೂಡ ಕರೀತಾರೆ. ನೋಡಿ, ನಾವು ಕನ್ನಡದಲ್ಲಿ ಇದನ್ನು ನುಗ್ಗೆ ಸೊಪ್ಪು ಅಂತ ಹೇಳಿದ್ರೆ ಇದನ್ನು ನಾವು ಮೊರಿಂಗಾ ಒಲಿಫೇರಾ ಅಂತ ಕೂಡ ಈ ಒಂದು ಹೆಸರಲ್ಲೂ ಕೂಡ ನಾವು ಇದನ್ನು ಕರೆಯಲ್ಪಡುತ್ತೆ. ಮತ್ತು ಈ ಒಂದು ಸೊಪ್ಪು ಪೌಷ್ಟಿಕ ಸಮೃದ್ಧ ಸಸ್ಯವಾಗಿದೆ. ಒಂದು ಪೌಷ್ಟಿಕಾಂಶ ಹೆಚ್ಚಾಗಿ ಒಳಗೊಂಡಿದೆ. ಮತ್ತು ಈ ಒಂದು ಸೊಪ್ಪಿನಿಂದ ನಾವು ತೂಕನ ನಷ್ಟ ಸೇರಿದಂತೆ ಅನೇಕ ಪ್ರಯೋಜನಗಳಿಗಾಗಿ ನಾವು ಬಳಸಬಹುದು. ಮತ್ತು ಅದೊಂದು ಹೆಸರುವಾಸಿಯಾಗಿದೆ ತೂಕನ ಇಳಿಸೋದಕ್ಕೋಸ್ಕರ. ಮತ್ತು ಸಮತೋಲಿತ ಆಹಾರ ಮತ್ತು ಆರೋಗ್ಯಕರ ಜೀವನ ಶೈಲಿಯಲ್ಲಿ ನುಗ್ಗೆ ಸೊಪ್ಪನ್ನು ಸೇವಿಸೋದ್ರಿಂದ ಒಟ್ಟಾರೆ ಯೋಗಕ್ಷೇಮ ಮತ್ತು ಆರೋಗ್ಯವನ್ನು ಸುಧಾರಿಸುತ್ತೆ ಅಂತಲೂ ಹೇಳ್ಬೋದು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ಎಂಟಿ ಸ್ಟೊಮಕ್ಗೆ ಈ ಒಂದು ನುಗ್ಗೆ ಸೊಪ್ಪನ್ನು ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಕೂಡ ನೀರಿಗೆ ಹಾಕಿ ಕುಡಿತಾರೆ. ಅಂದರೆ ವೆಯ್ಟ್ ಲಾಸ್ಗೋಸ್ಕರ ಅದನ್ನು ಕುಡಿತಾರೆ. ಮತ್ತು ಈ ಒಂದು ನುಗ್ಗೆ ಸೊಪ್ಪಿನಿಂದ ನಮಗೆ ಜೀವಸತ್ವಗಳು ಅಂತ ಹೇಳಿದ್ರೆ ವಿಟಮಿನ್ ಎ, ಸಿ ಮತ್ತು ಇ, ಮತ್ತು ಖನಿಜಗಳಲ್ಲಿ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಮತ್ತು ಕಬ್ಬಿಣ ಇವುಗಳೆಲ್ಲ ಇದೆ ಸ್ನೇಹಿತರೆ. ನೋಡಿ, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಇರೋದ್ರ ಜೊತೆಗೆ ಖನಿಜಗಳಲ್ಲಿ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಮತ್ತು ಕಬ್ಬಿಣಾಂಶಗಳು ಕೂಡ ಒಳಗೊಂಡಿರುವಂತಹ ಉತ್ತಮವಾಗಿ ಆರೋಗ್ಯವಾಗಿರುವಂತಹ ಒಂದು ಪದಾರ್ಥ ಇದು. ಅಂದರೆ ಸೊಪ್ಪು ಅಗತ್ಯ ಅಮೈನೋ ಆಮ್ಲಗಳು ಕೂಡ ಇದರಲ್ಲಿ ಒಳಗೊಂಡಿರುತ್ತೆ. ಪೋಷಕಾಂಶ ಕಣಜಗಳು ಕೂಡ ಇದರಲ್ಲಿರುತ್ತೆ. ಹಾಗಾಗಿ ಈ ಪೌಷ್ಟಿಕಾಂಶ ಸಾಂದ್ರತೆಯು ಉತ್ತಮವಾದ ಆಹಾರ ಕ್ರಮಕ್ಕೆ ಅಮೂಲ್ಯವಾದ ಒಂದು ಸೇರ್ಪಡೆಯಾಗಿದೆ. ತುಂಬ ಜನಕ್ಕೆ ಗೊತ್ತೇ ಇಲ್ಲ ಈ ನುಗ್ಗೆ ಸೊಪ್ಪಿನಲ್ಲಿ, ಅಂದರೆ ತುಂಬ ಜನ ತಿಳ್ಕೊಂಡಿರೋದೇನೆಂದರೆ ನುಗ್ಗೆಕಾಯಲ್ಲಿ ನಾವು ತಿಂದರೆ ಒಳ್ಳೇದು ಅಂದ್ಕೊಂಡಿದ್ದಾರೆ. ಬಟ್ ಸೊಪ್ಪಲ್ಲಿ ಇಷ್ಟು ಅಂಶಗಳಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಮತ್ತು ಸ್ನೇಹಿತರೆ, ಇದು ಕ್ವೆರ್ಸೆಟಿನ್ ಮತ್ತು ಕ್ಲೋರೋಜೆನಿಕ್ ಆಮ್ಲ ಮತ್ತು ಬೀಟಾ ಕ್ಯಾರೋಟಿನ್ನಂತಹ ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರ್ತದೆ. ಯಾವುದು? ನುಗ್ಗೆ ಸೊಪ್ಪು. ಉತ್ಕರ್ಷಣ ನಿರೋಧಗಳು ಅಂತ ಹೇಳಿದ್ರೆ ದೇಹದಲ್ಲಿ ಸ್ವತಂತ್ರ ರಾಡಿಕಲ್ಗಳನ್ನು
ತಟಸ್ಥಗೊಳಿಸಲು ಕೂಡ ಸಹಾಯ ಮಾಡ್ತದೆ. ಆಕ್ಸಿಡೇಟಿವ್ ಒತ್ತಡ ಮತ್ತು ಉರಿಯೂತವನ್ನು ಕೂಡ ಕಡಿಮೆ ಮಾಡುತ್ತೆ. ತುಂಬ ಇದೆ ಸ್ನೇಹಿತರೆ, ಈ ಒಂದು ಸೊಪ್ಪಿನಿಂದ ಆಗುವಂತಹ ಪ್ರಯೋಜನಗಳು ಒಂದು ಎರಡಲ್ಲ, ತುಂಬಾ ಇದೆ. ಆದರೆ ತುಂಬ ಜನ ಇದು ಹೀಟ್ ಇದೆ ಹಾಗೆ ಹೀಗೆ ಅಂತ ಬಳಸಲ್ಲ. ಬಟ್ ಕೆಲವರು ಬಾಡಿಯಲ್ಲಿ ಕ್ಯಾಲ್ಶಿಯಂ ಇರಲ್ಲ, ಕಬ್ಬಿಣಾಂಶ ಇರೋಲ್ಲ, ಈ ಥರ ಎಲ್ಲ ಇರುತ್ತೆ. ಅಂಥವರಿಗೆಲ್ಲ ಇದು ತುಂಬ ಉಪಯೋಗ. ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ, ನನಗೆ ಹೀಟ್ ಇದೆ ಬಾಡಿ ತಿಂದರೆ ನನಗೆ ಬಾಡಿಗೆ ಹಿಡಿಯಲ್ಲ ಅಂತಾರೆ. ಬಟ್ ಇದರಲ್ಲಿ ನೋಡಿ ಆಕ್ಸಿಡೇಟಿವ್ ಒತ್ತಡ ಮತ್ತು ಉರಿಯೂತವನ್ನು ಕೂಡ ಇದು ಹೆಚ್ಚಾಗಿ ಕಡಿಮೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ನುಗ್ಗೆ ಎಲೆಗಳಲ್ಲಿ ಚಯಾಪಚಯ ದರವನ್ನು ಕೂಡ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಚಯಾಪಚಯ ದರವನ್ನು ಕೂಡ ಹೆಚ್ಚಿಸಲು ಇದು ಸಹಾಯ ಮಾಡೋದ್ರ ಜೊತೆಗೆ ಕೆಲವು ಅಧ್ಯಯನಗಳು ಕೂಡ ಸೂಚಿಸುತ್ತವೆ ತೂಕ ನಿರ್ವಹಣೆಗೆ ಕೊಡುಗೆ ನೀಡುತ್ತದೆ. ಹೆಚ್ಚಾಗಿ ಜನರು ಫ್ರೆಂಡ್ಸ್ ಇದನ್ನು ತೂಕ ಅಂದರೆ ವೆಯ್ಟ್ನ ಕಡಿಮೆ ಮಾಡೋಕ್ಕೋಸ್ಕರನೇ ಇದನ್ನು ಬಳಸ್ತಾರೆ. ಚಯಾಪಚಯ ದರವನ್ನು ಕೂಡ ಹೆಚ್ಚಿಸಿ ಬೇಡದ ಕ್ಯಾಲೋರಿಗಳನ್ನು ಕರಗಿಸಲು ನುಗ್ಗೆ ಸೊಪ್ಪು ಸಹಕಾರಿ. ಈ ಎಲೆಗಳಲ್ಲಿ ಫೈಬರ್ ಅಂಶವು ಹೊಟ್ಟೆ ತುಂಬಿದ ಅನುಭವ ನೀಡಿ ಬೇಡದನ್ನು ತಿನ್ನುವ ನಾಲಿಗೆ ಚಪಲಕ್ಕೆ ಬ್ರೇಕ್ ಹಾಕುತ್ತದೆ. ನೋಡಿ ಸ್ನೇಹಿತರೆ, ಎಷ್ಟು ಒಳ್ಳೆಯದಿದೆ ಅಂತ ಹೇಳಿದ್ರೆ, ನಾನು ಅದು ತಿನ್ನಬೇಕು ಇದು ತಿನ್ನಬೇಕು ಅಂತೆಲ್ಲ ನಾವೇನೆಲ್ಲ ಅಂದ್ಕೊಳ್ತೀವಿ, ಅದನ್ನೆಲ್ಲ ಕಟ್ ಮಾಡಿ ಇದು ಹೊಟ್ಟೆ ತುಂಬಿದಾಗೆ ಒಂದು ನಮಗೆ ಫೀಲ್ ಕೊಡುತ್ತಂತೆ. ಉರಿಯೂತದ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳೊಂದಿಗೆ ಸಂಯುಕ್ತಗಳನ್ನು ಹೊಂದಿದೆ. ಏನೆಲ್ಲ ಉರಿಯೂತ ಇರುತ್ತೆ, ಬ್ಯಾಕ್ಟೀರಿಯಾ ಏನಾದರೂ ಇನ್ಫೆಕ್ಷನ್ಸ್ ಆಗಿದ್ದರೆ ಕೂಡ ಅವುಗಳ ಗುಣಲಕ್ಷಣಗಳೊಂದಿಗೆ ಕೂಡ ಸಂಯುಕ್ತಗಳನ್ನ ಇದು ಹೊಂದಿದೆ. ಇದು ಆರೋಗ್ಯಕರ ಜೀರ್ಣಾಂಗ ವ್ಯವಸ್ಥೆಯನ್ನು ಕೂಡ ಬೆಂಬಲಿಸುತ್ತೆ. ಅಂದರೆ ಡೈಜೆಷನ್ಗೂ ಕೂಡ ಇದು ತುಂಬ ಒಳ್ಳೆಯದಿದೆ. ಡೈಜೆಷನ್ಗೆ ಫಸ್ಟ್ ಪ್ರಿಫರೆನ್ಸಲ್ಲಿದೆ. ಉತ್ತಮವಾಗಿ ಕಾರ್ಯನಿರ್ವಹಿಸುವ ಜೀರ್ಣಾಂಗವು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಅವಶ್ಯಕವಾಗಿದೆ. ಸ್ನೇಹಿತರೆ, ಈ ಒಂದು ಎಲೆಯಿಂದ ನೋಡಿ ನಮಗೆ ಉರಿಯೂತ ಕಡಿಮೆ ಆಗುತ್ತೆ, ಬ್ಯಾಕ್ಟೀರಿಯಾ ಜೊತೆ ಫೈಟ್ ಮಾಡುತ್ತೆ, ಮತ್ತು ನಮಗೆ ಜೀರ್ಣಾಂಗ ಅಂದರೆ ಡೈಜೆಸ್ಟಿವ್ ಆಗಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಉತ್ತಮವಾಗಿ ಒಂದು ಡೈಜೆಷನ್ ನಡೆಯೋದಕ್ಕೆ ಕರೆಕ್ಟಾಗಿ, ಅದು ವಾಶ್ರೂಮ್ಗೆಲ್ಲ ಹೋಗಲಿಕ್ಕೆ ಕರೆಕ್ಟಾಗಿ ನಮಗೆ ಡೈಜೆಷನ್ ಆಗಲಿಕ್ಕೂ ಕೂಡ ಅದು ಸಹಾಯ ಮಾಡುತ್ತೆ. ಪೋಷಕಾಂಶಗಳನ್ನೆಲ್ಲ ಒಳ್ಳೆಯದಾಗಿ ಹೀರ್ಕೊಳ್ಳುತ್ತೆ. ಹೇಳಬೇಕಂತ ಹೇಳಿದ್ರೆ ಇದರಲ್ಲಿ ನಾನಾ ರೀತಿಯ ಆರೋಗ್ಯಗಳನ್ನ ಒಂದು ಸೌಲಭ್ಯ ಇದೆ. ಅಂದರೆ ಆರೋಗ್ಯಗಳ ಪ್ರಯೋಜನಗಳಿದ್ದಾವೆ. ಈ ಒಂದು ಸೊಪ್ಪನ್ನು ಸೇವಿಸೋದ್ರಿಂದ ನಮ್ಮ ದೇಹ ಸದೃಢವಾಗಿ ಚೆನ್ನಾಗಿ ಇಟ್ಕೊಳ್ಬೋದು ಮತ್ತು ನಮ್ಮ ತೂಕವನ್ನು ತುಂಬ ಈಸಿಯಾಗಿ ಇಳಿಸೋಕೆ ಇದೊಂದು ತುಂಬಾ ಉತ್ತಮವಾದ ಸಹಕಾರಿಯಾಗಿದೆ. ಈ ಒಂದು ಎಲೆಯಿಂದ ನಾವು ಉತ್ತಮವಾದ ಪ್ರಯೋಜನಗಳನ್ನ ನಾವು ತುಂಬಾ ಪಡ್ಕೊಬೋದು. ಮತ್ತು ಈ ಒಂದು ಸೊಪ್ಪು ಸುಧಾರಿತ ಇನ್ಸುಲಿನ್ ಸೂಕ್ಷ್ಮತೆಗೆ ಸಂಬಂಧಿಸಿದ್ದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಇದಂತೂ ತುಂಬ 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 ಇಂಪಾರ್ಟೆಂಟ್. ನೋಡಿ, ಯಾರಿಗೆಲ್ಲ BP ಶುಗರ್ ಇವರಿಗೆಲ್ಲ ಹೆಚ್ಚಾಗಿರುತ್ತೆ ಅಂಥವರಿಗೆ ಇದು ತುಂಬಾ ಒಳ್ಳೆಯದ ಒಂದು ಎಲೆ, ಅಂದರೆ ತುಂಬ ಒಳ್ಳೆಯದ ಅಂತಹ ಸೊಪ್ಪು. ಶುಗರ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ರೆ ನಾವು ವಾರದಲ್ಲಿ 2 ದಿನ ಇಲ್ಲ 3-4 ದಿನ ತಿಂದ್ರೂ ಏನು ತಪ್ಪಲ್ಲ. ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿತವಾಗಿಟ್ಟುಕೊಳ್ಳಲು ಕಂಟ್ರೋಲ್ ಆಗಿ ಇಟ್ಕೊಳ್ಳೋಕ್ಕೂ ಕೂಡ ಇದು ಕಡು ಬಯಕೆಗಳನ್ನು ಮತ್ತು ಅತಿಯಾಗಿ ತಿನ್ನುವುದನ್ನು ಕೂಡ ತಪ್ಪಿಸಬಹುದು. ಅದು ತಿನ್ಬೇಕು ಅನ್ನೋದೆಲ್ಲ ಇದನ್ನು ಅದಕ್ಕೆ ಬ್ರೇಕ್ ಹಾಕುತ್ತೆ ಅಂತಲೇ ಹೇಳ್ತಿದ್ದಾರೆ. ಇದರಿಂದ ತಂತಾನೇ ತೂಕ ಕೂಡ ಕಡಿಮೆ ಇಳಿಕೆಯಾಗ್ತದೆ. ತೂಕ ಇಳಿಸೋರಿಗೆಲ್ಲ ಇದೊಂದು ಒಳ್ಳೆ ಪ್ರಯೋಜನ. ಮತ್ತು ಆದರೂ ಶುಗರ್ ಪೇಷೆಂಟ್ಗಳಿಗೆ ಸ್ನೇಹಿತರೆ ಇದು ತುಂಬ ಒಳ್ಳೆ ಸೊಪ್ಪು ಅಂತಲೇ ಹೇಳ್ಬೋದು. ಏನಿಲ್ಲ, ಎಷ್ಟೋ ಕಡೆ ನೋಡಿ ತುಂಬ ಕಡೆ ನುಗ್ಗೆ ಸೊಪ್ಪಿನ ಮರ ಇರುತ್ತೆ, ಅದು ಏನಿಲ್ಲ ಆರಾಮಾಗಿ ಅದನ್ನು ಕಟ್ ಮಾಡಿಕೊಂಡು ಸೊಪ್ಪಿನ ಬಿಡಿಸ್ಬಿಟ್ಟು ಪಲ್ಯ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ, ಇಲ್ಲ ಸಾಂಬಾರಿಗೆ ಉಪಯೋಗಿಸಿದ್ರೂ ಚೆನ್ನಾಗಿರುತ್ತೆ. ಬಟ್ ಆರೋಗ್ಯಕ್ಕೆ ಇದೊಂದು ತುಂಬಾ ಉಪಯೋಗಕಾರಿ. ಮತ್ತು ನುಗ್ಗೆ ಎಲೆಯ ಮೂತ್ರವರ್ಧಕ ಗುಣಲಕ್ಷಣಗಳು ನೀರಿನಲ್ಲಿ ಧಾರಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಿಮಗೆ ಹೇಳ್ದಂಗೆ ಮೂತ್ರಕ್ಕೆ ಹೋಗಬೇಕಾದ್ರೆ ಅದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಇದು ತಾತ್ಕಾಲಿಕ ತೂಕ ನಷ್ಟಕ್ಕೆ ಕಾರಣವಾಗಬಹುದು. ನುಗ್ಗೆ ಸೊಪ್ಪು ಕಡಿಮೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕೊಲೆಸ್ಟ್ರಾಲ್, ಫ್ಯಾಟ್ ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ಸೊಪ್ಪು ಸಹಕಾರಿ. ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಾಗಿನ ಕಡಿಮೆ ಮಾಡಲಿಕ್ಕೊಂಡು ಅದನ್ನು ಕಂಟ್ರೋಲ್ ಇಡಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ. ಕೆಟ್ಟ LDL ಕೊಲೆಸ್ಟ್ರಾಲ್ ಏನಿರುತ್ತೋ ಸ್ನೇಹಿತರೆ, ಆ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಮತ್ತು ಅಧ್ಯಯನಗಳು ಕೂಡ ಇದ್ರ ಬಗ್ಗೆ ಹೆಚ್ಚಾಗಿ ಹೇಳಿವೆ. ಹೃದಯದ ಆರೋಗ್ಯಕ್ಕೂ ಈ ಸೊಪ್ಪು ನಿರ್ಣಾಯಕವಾಗಿದೆ. ಎಷ್ಟು ಗುಣಗಳನ್ನ ಹೊಂದಿದೆ ನೀವೇ ನೋಡಿ ಸ್ನೇಹಿತರೆ. ತೂಕ ಇಳಿಕೆ ಆಗ್ಬೋದು, ಸಕ್ಕರೆ ಕಾಯಿಲೆಗಾಗ್ಬೋದು, ಶುಗರ್ ಪೇಷೆಂಟ್ ಅವ್ರು ಯಾರ್ಯಾರಿಗೆಲ್ಲ ಅವರೆಲ್ಲ ಬಳಸ್ಬೋದು, ಮತ್ತು ಹಾರ್ಟ್ ರಿಲೇಟೆಡ್ ಅವ್ರಿಗೂ ಯೂಸ್ ಮಾಡ್ಬೋದು. ತೂಕ ನಷ್ಟಕ್ಕೂ ಇದು ಕಾರಣ ಆಗ್ಬೋದು, ಮೂತ್ರವರ್ಧಕಕ್ಕೂ ಇದು ಹೆಲ್ಪ್ ಆಗ್ತಿದೆ. ಎಷ್ಟು ಥರ ವಿಧದಲ್ಲಿ ಇದೊಂದು ಆರೋಗ್ಯಕ್ಕೂ ಈ ಸೊಪ್ಪು ತುಂಬಾ ಉಪಯೋಗವಾಗಿದೆ. ಮತ್ತು ಈ ಸೊಪ್ಪನ್ನು ದಾಲ್ ರೂಪದಲ್ಲಿ, ಸೂಪ್, ಮೊಟ್ಟೆ ಬೆರೆಸಿದ ಪಲ್ಯ, ಒಗ್ಗರಣೆ ಪಲ್ಯ ಹೀಗೆ ಹಲವಾರು ಸರಳ
ಪ್ರಯೋಜನವಾಗೂ ಕೂಡ ನಾವು ಬಳಸ್ಬೋದು. ಈ ಒಂದು ಅಂದರೆ ಪಾಕವಿಧಾನಗಳನ್ನು ಮಾಡಿ ಕೂಡ ನಾವು ಸೇವನೆ ಕೂಡ ಮಾಡಬಹುದು. ಒಡಿಶಾದಂತಹ ರಾಜ್ಯಗಳಲ್ಲಿ ಅಕ್ಕಿ ಮತ್ತು ದಾಲ್ ಜೊತೆಗೆ ಈ ಸೊಪ್ಪನ್ನು ಪ್ರತಿದಿನವೂ ಸೇವಿಸ್ತಾರಂತೆ. ಮತ್ತು ಅಡುಗೆ ಮಾಡೋ ಮೊದಲು ಎಲೆಗಳನ್ನ ಚೆನ್ನಾಗಿ ಬಿಡಿಸಿ ಶುಚಿಗೊಳಿಸ್ಬೇಕಂತೆ. ಯಾಕೆಂತೇಳಿದ್ರೆ ಸ್ನೇಹಿತರೆ, ಆ ಎಲೆಗಳ ಹಿಂದೆ ಈ ಏನಾದರೂ ಮೊಟ್ಟೆಗಳು ಅವೆಲ್ಲ ಇರ್ತವೆ. ಅದಕ್ಕೆ ಕಿತ್ತಿದ ತಕ್ಷಣ ಅದನ್ನು ಚೆನ್ನಾಗಿ ನೋಡಿ, ಎಲೆಗಳಲ್ಲಿ ಏನಾದರೂ ಕ್ರಿಮಿಕೀಟಗಳು ಮೊಟ್ಟೆಗಳೇನಾದ್ರು ಇದನ್ನೆಲ್ಲ ತೊಳೆದು ನೀಟಾಗಿ ಅದನ್ನು ಬಿಡಿಸಿ ಮತ್ತೆ ಅದನ್ನು ನಾವು ಪಲ್ಯನಾರು ಮಾಡ್ಬೋದು, ದಾಲ್ ಆದರೂ ಮಾಡ್ಬೋದು. ಮತ್ತು ಮೊಟ್ಟೆ ಹಾಕಿ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲೂ ಹೇಳ್ತಾರೆ ತುಂಬ ಜನ. ಇಲ್ಲ ಹಾಗೆ ಸೊಪ್ಪನ್ನು ಒಗ್ಗರಣೆ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಒಂದು ಎಲೆಯಿಂದ ತುಂಬ ನಮಗೆ ಮಾಡೋ ಅಂಥದ್ದು ಅಂದರೆ ಮಾಡ್ಕೊಳ್ಳೋಂಥ ಅಡುಗೆ ಮಾಡೋ ಮೊದಲು ಈ ಎಲೆನ ಚೆನ್ನಾಗಿ ಅಗೆದು ಅಂದರೆ ಚೆನ್ನಾಗಿ ಬಿಡಿಸಿ ಶುಚಿಗೊಳಿಸಬೇಕು ಅಂತಲೂ ಕೂಡ ಹೇಳ್ತಾರೆ. ಏಕೆಂತೇಳಿದ್ರೆ ಯಾವುದಾದ್ರೂ ಒಂದು ಕ್ರಿಮಿಕೀಟಗಳಿದ್ರೆ ಚೆನ್ನಾಗಿರಲ್ಲ. ಇಷ್ಟು ಪ್ರಯೋಜನಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಲಾಭಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಆರೋಗ್ಯವಾಗಿರುವಂತಹ ಒಂದು ಸೊಪ್ಪಿನ ಬಗ್ಗೆ ಇವತ್ತು ಮಾಹಿತಿ ಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ವಂದನೆಗಳು ಸ್ನೇಹಿತರೆ.